ಓಕೆ, ನಮಸ್ತೆ ಫ್ರೆಂಡ್ಸ್. ನಾನು ಸುಷ್ಮಿತಾ ನಾಗರಾಜ್. ಸೊ ನಾವು NCG ಅಕಾಡೆಮಿಯಿಂದ ಇವತ್ತು ನಾವು PSI ಪೇಪರ್ 1 ಅದರೊಳಗೆ ಮುಖ್ಯವಾಗಿ ಎಸ್ಸೆ ರೈಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈಗಾಗಲೇ ಎಸ್ಸೆ ಅನ್ನೋದು ನಮ್ಗೆಲ್ಲ ಗೊತ್ತಿರೋದು ಕೇವಲ PSI ಎಕ್ಸಾಮ್ ಮಾತ್ರ ಅಲ್ಲ. ಯಾರ್ಯಾರು KS ಎಕ್ಸಾಮ್ ಬರೀತಿರ್ಬೋದು, ESA ಎಕ್ಸಾಮ್ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ಈ ಒಂದು ಎಸ್ಸೆ ಅನ್ನೋ ಒಂದು ಟಾಪಿಕ್ ಇರುತ್ತೆ. ಸೊ ಹಾಗಾಗಿ ಏನು ಎಸ್ಸೆ ರೇಟಿಂಗ್ ಅಂದ್ರೆ ಏನು, ಯಾವ ರೀತಿಯಾಗಿ ಬರಿಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ. ಸೊ ಓಕೆ, ಎಸ್ಪೆಷಲಿ ನಾನು PSI ಅಂತ ಹೇಳೋದಾದ್ರೆ, PSI ಎಸ್ಸೆ ರೇಟಿಂಗ್ ಅಂತ ಹೇಳೋದಾದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು 20 ಮಾರ್ಕ್ಸ್ಗೆ ಅಂದ್ರೆ ನಿಮ್ಗೆ ಇರುವಂತ PSI ಫಸ್ಟ್ ಪೇಪರ್ ಅಲ್ಲಿ 50 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ಗೆ ನಿಮ್ಗೆ ಈ ಎಸ್ಸೆ ಪೇಪರ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಏನಪ್ಪಾ ಈ ಎಸ್ಸೆ ರೇಟಿಂಗ್ ಅಂದ್ರೆ, ಯಾವ ರೀತಿ ಬರಿಬೇಕು, PSI ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿಯಾಗಿ ಈ 20ಕ್ಕೆ ಸುಮಾರು 16 ಮೇಲೆ ಎಬೋವ್ 16, ಅರ್ಥ ಆಯ್ತಲ್ಲ, 16 ಮೇಲೆ ಅಥವಾ ಎಬೋವ್ 16 ಮೇಲೆ ಯಾವ ರೀತಿ ಈ ಒಂದು PSI ಎಕ್ಸಾಮ್ಗೆ ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು PSI ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರೋ, ನಮ್ಮಲ್ಲಿ PSI ಪೇಪರ್ 1 ಮತ್ತು ಪೇಪರ್ 2ಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಮತ್ತೆ ಟೆಸ್ಟ್ ಸೀರೀಸ್ ಗಳು ಸಿಗ್ತಾ ಇದಾವೆ. ಸೊ ಈಗಾಗಲೇ PSI ಎಕ್ಸಾಮ್ಸ್ಗೆ ನೋಟಿಫಿಕೇಶನ್ ಬರೋ ಹಂತದಲ್ಲಿರೋದ್ರಿಂದ ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿರೋ ದಯವಿಟ್ಟು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನಮ್ಮ NCG ಅಕಾಡೆಮಿ ನಂಬರ್ಸ್ ಏನಿದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಯಾರ್ಯಾರು PC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರು, ನಿಮಗೂ ಅಷ್ಟೇ ಆನ್ಲೈನ್ ಕ್ಲಾಸಸ್ಗಳು ಮತ್ತು ಟೆಸ್ಟ್ ಸೀರೀಸ್ಗಳು ರಿಯಾಯಿತಿ ದರದಲ್ಲಿ ಫೀಸ್ಗಳಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವು ಅಷ್ಟೇ ಇಲ್ಲಿರುವಂತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ನಾವು ನೋಡೋದಾದ್ರೆ, ಅರೇಂಜ್ ರೈಟಿಂಗ್ ಎಕ್ಸಾಮ್ ಎಸ್ಸೆ ಇನ್ ಎಕ್ಸಾಮ್ಸ್ ಬಿಕಾಸ್ ನೋಯಿಂಗ್ ದಿ ಇಂಟೆಲೆಕ್ಚುಯಲ್ ಲೆವೆಲ್ ಆಫ್ ದಿ ಆಸ್ಪರೆಂಟ್ ಅಂತ ಹೇಳ್ತೀವಿ. ಅಥವಾ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಸ್ಪರ್ಧಿಯೊಬ್ಬನ ಬೌದ್ಧಿಕ ಮಟ್ಟ ತಿಳಿದುಕೊಳ್ಳಲು ಪ್ರಬಂಧ ರಚನೆಯ ಪರೀಕ್ಷೆಯನ್ನ ಏರ್ಪಡಿಸುತ್ತಾರೆ. ಅಂದ್ರೆ ಯಾಕೆ ಈ ಒಂದು ಎಸ್ಸೆ ರೇಟಿಂಗ್ ಅನ್ನೋದನ್ನ ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಇಡ್ತಾರೆ ಅನ್ನೋದನ್ನ ಮುಖ್ಯವಾಗಿ ನಾವು ನೋಡೋದಾದ್ರೆ, ಬಿಕಾಸ್ ಆಫ್ ನೋಯಿಂಗ್ ದಿ ಇಂಟೆಲೆಕ್ಚುಯಲ್ ಲೆವೆಲ್ ಆಫ್ ದಿ ಆಸ್ಪರೆಂಟ್ ಅಂತ ನಾವು ಕರಿತೀವಿ. ಏನು ಇಂಟೆಲೆಕ್ಚುಯಲ್ ಲೆವೆಲ್ ಆಫ್ ದಿ ಆಸ್ಪರೆಂಟ್ ಅಂತ ನಾವು ಹೇಳೋದಾದ್ರೆ, ಏನು ಆ ಒಂದು ವಿಷಯದ ಬಗ್ಗೆ, ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ. ಯಾಕೆಂದ್ರೆ ನಾವೆಲ್ಲ ಹೋಗ್ತಾ ಇರೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಒಂದು ಸೊಸೈಟಿಯ ಜೊತೆಗೆ ಇರುವಂತದ್ದು. ಆ ಒಂದು ವ್ಯಕ್ತಿಯ ಮೆಚುರಿಟಿ ಅನ್ನೋದು, ಬೌದ್ಧಿಕತೆ ಅನ್ನೋದು, ಇಂಟೆಲೆಕ್ಚುಯಾಲಿಟಿ ಅನ್ನೋದು ಯಾವ ರೀತಿ ಇದೆ ಅನ್ನೋದನ್ನ, ಯಾಕೆಂದ್ರೆ ಅವರು ನಮ್ಮನ್ನ ಪ್ರತಿಯೊಬ್ಬರನ್ನ ಇಂಟರ್ವ್ಯೂನ ಮಾಡಿ ನೀನು ಈ ಒಂದು ಹುದ್ದೆಗೆ ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಎಸ್ಸೆ ರೇಟಿಂಗ್ ಅನ್ನೋದನ್ನ ಇಟ್ಟಿರ್ತಾರೆ. ಅದರ ಮುಖಾಂತರವಾಗಿ ಆ ಒಬ್ಬ ವ್ಯಕ್ತಿ ಈ ಒಂದು ಹುದ್ದೆಗೆ ಸರಿಯಾಗಿದ್ದಾನೆ. ನಾವು ಹೇಳ್ತೀವಿ ಕ್ವಾಲಿಟೀಸ್ ಅಥವಾ ಕ್ವಾಂಟಿಟೀಸ್ ಅಂತ ನಮ್ಮಲ್ಲಿ ಬರುತ್ತೆ. ಆ ಒಂದು ಹುದ್ದೆಗೆ ಈ ವ್ಯಕ್ತಿಯಲ್ಲಿ ಆ ಒಂದು ಕ್ವಾಲಿಟೀಸ್ ಇದೆಯಾ ಅಥವಾ ಒಂದು ಗುಣಲಕ್ಷಣ ಇದೆಯಾ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಸಲುವಾಗಿ ನಮ್ಗೆ ಏನ್ ಮಾಡ್ತಾರೆ, ಅಥವಾ ಇಂಟೆಲೆಕ್ಚುಯಲ್ ಲೆವೆಲ್ ನ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಪ್ರಬಂಧ ಅಥವಾ ಎಸ್ಸೆ ರೈಟಿಂಗ್ ಅನ್ನೋದನ್ನ ನಮಗೆ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಇಡ್ತಾರೆ. ನಾವು ನೋಡ್ಬೋದು IAS ಇರ್ಬೋದು, KS ಇರ್ಬೋದು, PSI ಇರ್ಬೋದು, ಅತ್ಯಂತ ಉನ್ನತವಾದ ಹುದ್ದೆಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದ ಎಸ್ಸೆ ರೇಟಿಂಗ್ ಅಂತ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಮ್ಗೆ ಈ ಒಂದು ಎಸ್ಸೆ ರೇಟಿಂಗ್ ಅನ್ನ ಇಡ್ತಾರೆ. ಸೊ ಅದೇ ರೀತಿ ಸೆಕೆಂಡ್ ನಾವು ನೋಡೋದಾದ್ರೆ, ಇಟ್ ಈಸ್ ದಿ ಟ್ರೂ ದಟ್ ದ ಕ್ವಾಲಿಟೀಸ್ ಆಫ್ ಎಸ್ಸೆ ರೈಟಿಂಗ್ ಇಸ್ ಡಿಫಿಕಲ್ಟ್ ಬಟ್ ದಿ ಪಾಸಿಬಿಲಿಟಿ ಕ್ಯಾನ್ ಬಿ ಗೇನ್ಡ್ ಬೈ ಪ್ರೀವಿಯಸ್ ಪ್ರಿಪರೇಷನ್ ಅಂತ ಹೇಳ್ತಾರೆ. ಅಂದ್ರೆ ಗುಣಮಟ್ಟದ ಪ್ರಬಂಧ ರಚನೆ ಅನ್ನೋದು ಕಷ್ಟವಾದುದು ನಿಜ, ಆದರೆ ಪೂರ್ವ ಸಿದ್ಧತೆಯಿಂದ ಸಾಫಲ್ಯತೆ ಪಡೆಯಬಹುದು ಅಂತ. ಇದರ ಅರ್ಥ, ಈಗ ಒಂದು ಕ್ವಾಲಿಟಿ ಆಗಿರುವಂತಹ ಒಂದು ಎಸ್ಸೆ ಬರಿಬೇಕು ಅಂತ ಅಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟಕರವಾಗಿರುತ್ತೆ. ಆದ್ರೆ ನಾವು ಮಾಡುವ ಒಂದು ಪ್ರಿಪ್ರೇಷನ್ ಅಂತ ಹೇಳ್ತೀವಲ್ಲ, ಪೂರ್ವ ಸಿದ್ಧತೆ, ಪ್ರಿಪ್ರೇಷನ್ ಅಂದ್ರೆ ನಾವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಮಾಡುವಂತ ಈ ಪ್ರಿಪ್ರೇಷನ್ ಅನ್ನೋದು ಏನಿರುತ್ತೆ, ಇದರ ಮುಖಾಂತರವಾಗಿ ನಾವೇನ್ ಮಾಡ್ಬೋದು, ಒಂದು ಉತ್ತಮವಾದ ಗುಣಮಟ್ಟವಾದ ಒಂದು ಎಸ್ಸೆ ಅಥವಾ ಒಂದು ಪ್ರಬಂಧ ರಚನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನ ನೋಡ್ಬೋದು. ಸೊ ನೆಕ್ಸ್ಟ್, ವಾಟ್ ಎವರ್ ದಿ ಕಾಂಪಿಟೇಷನ್ ಇಸ್ ದೇರ್, ಫಸ್ಟ್ ಸೆಲೆಕ್ಷನ್ ಆಫ್ ದಿ ಎಸ್ಸೆ ಇಸ್ ಇಂಪಾರ್ಟೆಂಟ್, ದ ಎಸ್ಸೆ ಫಾರ್ಮೆಟ್ ಇಸ್ ಡಿಫರ್ಸ್ ಅಂತ ಹೇಳ್ತಾರೆ. ಯಾವುದೇ ಸ್ಪರ್ಧೆ ಇರಲಿ, ಮೊದಲು ಪ್ರಬಂಧದ ಆಯ್ಕೆ ಮುಖ್ಯವೆನಿಸುತ್ತದೆ, ಪ್ರಬಂಧದ ಸ್ವರೂಪ ಭಿನ್ನವಾಗಿರುತ್ತದೆ ಅಂತ ಹೇಳ್ತಾನೆ. ಸೊ ಈಗ ಯಾವುದೇ ಪರೀಕ್ಷೆ ಇರಲಿ, ಅದು PSI ಇರ್ಬೋದು, KS ಇರ್ಬೋದು, ESI ಇರ್ಬೋದು, ಯಾವುದೇ ಇರಲಿ, ಅಥವಾ ಇನ್ಯಾವುದೇ ಎಕ್ಸಾಮ್ಸ್ ಗಳಿರ್ಬೋದು. ಸೊ
ಫಸ್ಟ್ ನಾವು ಮಾಡ್ಬೇಕಾಗಿದ್ದು ಮುಖ್ಯವಾದದ್ದು ಅಂತ ಹೇಳಿದ್ರೆ ಆ ಒಂದು ಪ್ರಬಂಧ ಬರಿಬೇಕಾದ್ರೆ ಆ ಪ್ರಬಂಧದ ವಿಷಯವನ್ನ ಸೆಲೆಕ್ಷನ್, ಈಗ ನಮ್ಗೆ ನೋಡ್ಬೋದು PSI 5 ಕೊಟ್ಟಿರ್ತಾನೆ, 1 ಬರಿಬೇಕಾಗಿರೋದು. ಅದನ್ನ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಏನಂತ, ಎಸ್ಸೆ ಬರೆಯೋಕ್ಕಿಂತ ಮುಂಚೆ ಯಾವ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ಆ ಆಯ್ಕೆ ಅನ್ನೋದು ಮುಖ್ಯ ಅನ್ಸುತ್ತೆ. ಸೊ ಈಗ ನಮ್ಮಲ್ಲಿ ತುಂಬಾ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ರೀತಿಯ ಡೌಟ್ಸ್ ಗಳಿದೆ. ಮೇಡಮ್ ಈಗ 5 ಕೊಟ್ಟಿರ್ತಾರೆ, ಒಂದು ಈಸಿ ಇರುತ್ತೆ. ಸಾಮಾನ್ಯವಾಗಿ ಈಗ 75,000 ಜನ ಎಕ್ಸಾಮ್ಸ್ ಬರೀತಿದ್ದಾರೆ ಅಂದ್ರೆ ಈಸಿ ಇರೋದನ್ನೇ ಸಾಮಾನ್ಯವಾಗಿ ಎಲ್ಲರೂ ಆಪ್ಟ್ ಮಾಡ್ತಾರೆ. ಹಾಗಾಗಿ ನಾವೇನಾದ್ರು ಡಿಫಿಕಲ್ಟ್ ಇರೋದನ್ನ ಬರಿಬೋದಾ ಅಂತ ಇರುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ಡಿಫಿಕಲ್ಟ್ ಈಸಿ ಅಂತಲ್ಲ, ನೀವು ಆ 5 ವಿಷಯ ಏನ್ ಕೊಟ್ಟಿರ್ತಾರೆ ಆ 5 ವಿಷಯದಲ್ಲಿ ನಿಮಗೆ ಯಾವುದರಲ್ಲಿ ಹೆಚ್ಚಿನವಾಗಿ ಆ ವಿಷಯದ ಬಗ್ಗೆ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಇರುತ್ತದೋ ಅಂತ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಅವನು ನೀವು ಕಷ್ಟದ್ ಬರ್ದಿದ್ದೀರಾ ಅಂತ ಮಾರ್ಕ್ಸ್ ಕೊಡಲ್ಲ, ಅಥವಾ ಈಸಿದ್ ಬರ್ದಿದ್ದೀರಾ ಅಂತಾನು ಮಾರ್ಕ್ಸ್ ಕೊಡಲ್ಲ. ನೀವು ಯಾವ ರೀತಿಯಾಗಿ ಒಂದು ಪ್ರಬಂಧ ರಚನೆ, ಯಾವ ರೀತಿಯ ವಿಷಯಗಳನ್ನ ಹಾಕಿ ಬರ್ದಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಗಳನ್ನ ಕೊಡುವಂಥದ್ದು. ಸೊ ಹಾಗಾಗಿ ನಿಮಗೆ ಅಲ್ಲಿ ಕೊಟ್ಟಿರುವ ವಿಷಯದಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನೀವು ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಓಕೆ, ಹಾಗೆ ಪ್ರಬಂಧದ ಸ್ವರೂಪ ಅನ್ನೋದು ಭಿನ್ನವಾಗಿರುತ್ತದೆ. ಅಂದ್ರೆ ಪ್ರಬಂಧ ಅನ್ನೋದು ಒಂದೇ ರೀತಿಯ ಇರಬಹುದು, ಆದ್ರೆ ಅಲ್ಲಿ ಕೆಲವೊಂದು ಬದಲಾವಣೆಗಳಿರುತ್ತವೆ. ಅದು ಪ್ರಬಂಧದಿಂದ ಒಂದು ವಿಷಯದಿಂದ ವಿಷಯಕ್ಕೆ ಕೆಲವೊಂದು ಡಿಫರೆನ್ಸಸ್ ಅಥವಾ ಡಿಫರ್ಸ್ ಅಂತ ನಾವು ಕರಿತೀವಿ, ಫಾರ್ಮೆಟಿವ್ಸ್ ಡಿಫರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಅಷ್ಟೇ ಆ ಒಂದು ಡಿಫ್ರೆನ್ಶಿಯೇಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ಫೈಂಡ್ ದಿ ಹೌ ಮೆನಿ ಲಿಮಿಟ್ ಆಫ್ ದಿ ರೈಟಿಂಗ್ ಎಸ್ಸೆ, ಅಥವಾ ಎಷ್ಟು ಪದಗಳಿಗೆ ಮೀರದಂತೆ ಪ್ರಬಂಧ ಬರೆಯಬೇಕೆಂಬುದನ್ನ ಪರಿಗಣಿಸಬೇಕು. ಸೊ ನೆಕ್ಸ್ಟ್ ಹಂತ ಏನಪ್ಪಾ ಅಂದ್ರೆ ಪ್ರಬಂಧ ಬರಬೇಕಾದ್ರೆ ನಾವು ಗಮನಿಸಬೇಕಾಗಿದ್ದು ಒಂದು ವಿಷಯದ ಆಯ್ಕೆ, ಎರಡನೇದಾಗಿ ಫೈಂಡ್ ದಿ ಲಿಮಿಟ್ ಅಂತ ಹೇಳ್ತಾನೆ. ಲಿಮಿಟ್ ಆಫ್ ದಿ ಎಸ್ಸೆ ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ಮೀರದಂತೆ ಬರೆಯಿರಿ ಅಂತ ಹೇಳ್ತಾನೆ. ಸೊ ನೀವು ನೋಡ್ಬೋದು PSIಗಾದ್ರೆ 600 ಪದಗಳಿಗೆ ಮೀರದಂತೆ ಬರೆಯಿರಿ ಅಂತ ಹೇಳ್ತಾನೆ. ಸೊ ಏನು ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾನೆ ಆ ಒಂದು ಲಿಮಿಟೇಷನ್ ನ ಅರ್ಥ ಮಾಡ್ಕೊಂಡು ಅಷ್ಟಲ್ಲೇ ನಾವು ಬರಿಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿನೂ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಮಾಹಿತಿ ಬರೋದು ಎರಡೂ ತಪ್ಪು. ಯಾಕಂದ್ರೆ ಕೆಲವರು ತುಂಬಾ ಗೊತ್ತಿರಲ್ಲ, ಸೊ 600 ಅಂತ ಹೇಳಿದ್ರೆ ಅದಕ್ಕಿಂತ ಇಷ್ಟು ಬದ ಸಾಕು 600 ಅಂತ ನಮ್ಮಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ಆ ರೀತಿ ಅಲ್ಲ. ಸೊ ಆ ಒಂದು 600 ಅನ್ನೋದಕ್ಕೆ ಆ ಸರಿಸಮಾನವಾಗಿ 600 ಪದಗಳಲ್ಲೇ ಬರಿಬೇಕು ಹೊರತು ಅದಕ್ಕಿಂತ ಕಡಿಮೆ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇನ್ನೂ ಕೂಡ ನಾವು ಬರೆಯೋಂಗಿಲ್ಲ. ಆ ಒಂದು ಲಿಮಿಟೇಷನ್ ಅಲ್ಲಿ ಬರಿಬೇಕು. ಸೊ ಹಾಗಾಗಿ ನಾವು ಈ ಒಂದು ಲಿಮಿಟೇಷನ್ ನ ಅರ್ಥ ಮಾಡ್ಕೊಂಡು ಆ ಪ್ರಬಂಧ ರಚನೆ, ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ವಿಷಯ ಇರುತ್ತೆ, ಆ ವಿಷಯಕ್ಕೆ ಡಿಫರ್ಸ್. ಈಗ ಈ ಒಂದು PSIಗೆ 1600 ಇದೆ, ಅದೇ ಬೇರೆ ಎಕ್ಸಾಮ್ಗೆ ಹೋದ್ರೆ ಈಗ 1200 ಎಕ್ಸಾಮ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಅಲ್ಲಿ ನಾವು ಆ ಒಂದು ವಿಷಯವನ್ನ ಎಲಾಬ್ರೇಟ್ ಮಾಡ್ಬೇಕಾಗತ್ತೆ. ಆ ಒಂದು ಲಿಮಿಟ್ಸ್ ಗಳನ್ನ ನೋಡ್ಕೊಂಡು ಅದರ ಮುಖಾಂತರವಾಗಿ ನಾವು ಪ್ರಬಂಧವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್, ಅಂಡ್ ಆಲ್ಸೋ ನೋಯಿಂಗ್ ದಿ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ದಿ ಎಸ್ಸೆ, ಅದರ ಜೊತೆಗೆ ಸಮಯದ ನಿರ್ವಹಣೆಯನ್ನು ತಿಳಿದುಕೊಳ್ಬೇಕು ಅಂತ. ಸೊ ಇದು ಅಷ್ಟೇ ನೆಕ್ಸ್ಟ್ ನಾವು ನೋಡ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು, ಅಥವಾ ಇಂಪಾರ್ಟೆಂಟ್ ಅಂಶ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಸ್ಸೆ ರೇಟಿಂಗ್ ಅಂತ ಹೇಳ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು, ಒಂದು ಗುಣಮಟ್ಟದ ಕ್ವಾಲಿಟೀಸ್ ಬರಿಬೇಕು ಅಂತ. ಆ ಗುಣಮಟ್ಟ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾವು ಒಂದು ಎಸ್ಸೆನ ಬರಿಬೇಕು. ಆ ಎಸ್ಸೆ ಬರಿಬೇಕು ಅಂತ ಹೇಳಿದ್ರೆ ಸಮಯದ ನಿರ್ವಹಣೆನೂ ಇರ್ಬೇಕು. ಒಟ್ಟು ಪ್ರಾಕ್ಟೀಸ್ ಮಾಡೋದಲ್ಲ, ಎಷ್ಟು ನಿಮಿಷ ಇದೆ, ಎಷ್ಟು ನಿಮಿಷದಲ್ಲಿ ನಾನು ಆ ಒಂದು ಎಸ್ಸೆನ ಕಂಪ್ಲೀಟ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ PSI ಅಂತ ನೋಡಿದ್ರೆ ನಮ್ಗೆ 3 ಫ್ಯಾಕ್ಟರ್ಸ್ ಇದೆ. ಏನು ಎಸ್ಸೆ ಇದೆ, ಪ್ರಿಸೈಸ್ ಇದೆ, ಟ್ರಾನ್ಸ್ಲೇಷನ್ ಇರುತ್ತೆ. ಅದೇ KS ಅಲ್ಲಿ ನೋಡೋದ್ರು ಅಷ್ಟೇ 3 ಅವರ್ ಅಲ್ಲಿ 2 ಎಸ್ಸೆ ಬರಿಬೇಕು. ಯಾವುದಕ್ಕೆ ಎಷ್ಟೆಷ್ಟು ಕೊಡ್ಬೇಕು, ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವೇನ್ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಬಿಕಾಸ್ ಯು ಹ್ಯಾವ್ ಟು ನೋ ದಿ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ದಿ ಎಸ್ಸೆ ರೈಟಿಂಗ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಾಗಿದ್ರೆ ಏನು ಎಸ್ಸೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಇದು ನೋಡೋದಾದ್ರೆ, ಗ್ರಾಫ್ ನೋಡೋದಾದ್ರೆ, ಎಸ್ಸೆ ಅಂತ ಹೇಳಿದ್ರೆ ನಾವು ಸ್ಕೂಲ್ ಲೆವೆಲ್ ಇಂದ ನಾವು ನೋಡಿ ಬರ್ದಿರುವಂತದ್ದೇ ಪ್ರಬಂಧ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿದ್ದು ಒಂದು ಸೆಲೆಕ್ಟ್ ದಿ ಟಾಪಿಕ್. ನಾನು ಆಗ್ಲೇ ಹೇಳಿದೆ ವಿಷಯವನ್ನ ಚೂಸ್ ಮಾಡ್ಬೇಕಾಗುತ್ತೆ. ಚೂಸ್ ಮಾಡಿದ್ಮೇಲೆ ಏನು ಎಸ್ಸೆ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನೋಡೋದಾದ್ರೆ, ಎಸ್ಸೆ ಅಂತ ನಾವು ಹೇಳಿದ್ರೆ ಇಲ್ಲಿ 3 ಹಂತಗಳಿರುತ್ತೆ. ಪೀಠಿಕೆ, ವಿಷಯ ಅಥವಾ ಉಪಸಂಹಾರ. ಇಂಗ್ಲಿಷ್ ಅಲ್ಲಿ ನಾವು ಹೇಳೋದಾದ್ರೆ ಇಂಟ್ರೊಡಕ್ಷನ್, ಸಬ್ಜೆಕ್ಟ್ ಅಂಡ್ ಕನ್ಕ್ಲೂಷನ್ ಅಂತ ಹೇಳಿದ್ರೆ. ಸೊ ಈ 3 ಹಂತಗಳಲ್ಲಿ ಬರ್ದಾಗ ಮಾತ್ರ ಅದಕ್ಕೆ ನಾವು ಪ್ರಬಂಧ ಅಂತ ಹೇಳ್ತೀವಿ. ದಯವಿಟ್ಟು ತಿಳ್ಕೊಳ್ಳಿ,
ಸೊ ಈಗ ನಾವು ಆರ್ಟಿಕಲ್ಸ್ ಇರ್ತವೆ, ಅವುಗಳನ್ನೆಲ್ಲ ನಾವು ಪ್ರಬಂಧ ಅಂತ ಹೇಳಲ್ಲ. ಒಂದು ಪ್ರಬಂಧ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಈ 3 ಹಂತಗಳಲ್ಲಿ ಇರಬೇಕು. ಅದು 1 by 1 ಒಂದು ಸ್ಟೇಜ್ಗಳಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ನಾವು ಪ್ರಬಂಧ ಅಂತ ಹೇಳ್ತೀವಿ. ಹಾಗಿದ್ರೆ ಏನಪ್ಪಾ ಇಂಟ್ರಡಕ್ಷನ್ ಅಂತ ಹೇಳಿದ್ರೆ, ಇಟ್ಸ್ ದಿ ಇಂಟ್ರೊಡ್ಯೂಸ್ ದಿ ಟಾಪಿಕ್. ಅಂದ್ರೆ ನೀವು ಏನು ಒಂದು ವಿಷಯವನ್ನ ಸೆಲೆಕ್ಟ್ ಮಾಡಿರುತ್ತೀರೋ ಆ ವಿಷಯವನ್ನ ಇಂಟ್ರೊಡ್ಯೂಸ್ ಅಥವಾ ಒಂದು ಪರಿಚಯಗೊಳಿಸುವುದು ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಆ ವಿಷಯವನ್ನ ಪರಿಚಯಗೊಳಿಸಬೇಕು. ಆ ರೀತಿಯಾಗಿ ಪರಿಚಯಗೊಳಿಸುವುದಕ್ಕೆ ನಾವೇನಪ್ಪಾ ಅಂತ ಹೇಳಿದ್ರೆ ಟಾಪಿಕ್ ಅಥವಾ ಇಂಟ್ರೊಡಕ್ಷನ್ ಆಫ್ ದಿ ಟಾಪಿಕ್ ಅಂತ ಹೇಳ್ತೀವಿ. ಇನ್ನೇನಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇಸ್ ದ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಏನು ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಇಂಟ್ರೊಡ್ಯೂಸ್ ದಿ ಟಾಪಿಕ್. ಅಂದ್ರೆ ನೀವು ಏನು ಒಂದು ಚೂಸ್ ಮಾಡಿರ್ತೀರಾ ಟಾಪಿಕ್ ನ, ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಂಟ್ರೊಡ್ಯೂಸ್ ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಹಂತ ಅಥವಾ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದ್ರೆ ವಿಷಯ ಅಥವಾ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಏನು ನಿಮ್ಗೆ ಕೊಟ್ಟಿರ್ತಾನಲ್ಲ ವಿಷಯ, ಆ ವಿಷಯವನ್ನ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಡಿಸ್ಕಸಿಂಗ್ ದಿ ಟಾಪಿಕ್ ಅಂತ ಕರಿತೀವಿ. ಅದೇ ರೀತಿ ಡಿಸ್ಕಷನ್ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಏನೇನಿದೆ, ಏನಕ್ಕೆ, ಏನು ಅನ್ನೋದ್ರ ಬಗ್ಗೆ, ಸೊ ಅದ್ರ ಬಗ್ಗೆ ಹೇಳ್ತೀವಿ. ಡಿಸ್ಕಷನ್ ಆಫ್ ದ ಟಾಪಿಕ್ ಅಂತ ಕರಿತೀವಿ. ಅದೇ ರೀತಿ ಕೊನೆಯ ಹಂತ ಉಪಸಂಹಾರ ಅಥವಾ ಕನ್ಕ್ಲೂಷನ್. ಇಟ್ ಮೀನ್ಸ್ ಒಪಿನಿಯನ್ ಅಬೌಟ್ ದಿ ಟಾಪಿಕ್. ಅಂದ್ರೆ ಏನು ನೀವು ಈ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ, ಆ ವಿಷಯದ ಕೊನೆಯದಾಗಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದಕ್ಕೆ ನಾವೇನಂತ ಕರಿತೀವಿ, ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಟಾಪಿಕ್ ಅಂತ ಇದೆ. ಏನು ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್ ಅಂತ ಹೇಳಿದ್ರೆ, ಪೀಠಿಕೆಯನ್ನು ಕೆಲವೊಂದು ಹೇಳಿಕೆಗಳೊಂದಿಗೆ ಮತ್ತು ಗಾದೆಗಳೊಂದಿಗೆ ಪ್ರಾರಂಭಿಸಿದರೆ ಉತ್ತಮ. ಫೈಂಡ್ ದಿ ಇಂಟ್ರೊಡಕ್ಷನ್ ಯೂಸಿಂಗ್ ವಿತ್ ಸ್ಟೇಟ್ಮೆಂಟ್ ಅಂಡ್ ಪ್ರೊವರ್ಬ್ ಈಸ್ ಗುಡ್ ಅಂತ ಹೇಳ್ತೀವಿ. ಏನಂತ ಹೇಳಿದ್ರೆ, ಆ ಒಂದು ವಿಷಯವನ್ನ ಪರಿಚಯಗೊಳಿಸ್ತಾ ಇದ್ದೀರಾ ಅಂದ್ರೆ, ಆ ಪರಿಚಯಗೊಳಿಸ್ಬೇಕಾದ್ರೆ ಯಾವ್ದಾದ್ರೂ ಒಂದು ಸ್ಟೇಟ್ಮೆಂಟ್ ಅಥವಾ ಪ್ರೋಬ್, ಅಂದ್ರೆ ನಿಮಗೆ ಏನು ಒಂದು ವಿಷಯವನ್ನ ಕೊಟ್ಟಿರ್ತಾನೆ ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವ್ದಾದರೂ ಗಾದೆಗಳಿರ್ಬೋದು ಅಥವಾ ಯಾವ್ದಾದ್ರು ಹೇಳಿಕೆಗಳಂದ್ರೆ ನಮ್ಮ ಹೇಳಿಕೆಗಳಲ್ಲ, ಪ್ರಸಿದ್ಧ ವ್ಯಕ್ತಿಗಳು ಹೇಳಿದಂತ ಒಂದು ಹೇಳಿಕೆಯನ್ನ ಇಟ್ಕೊಂಡು ಆ ವಿಷಯವನ್ನ ಪ್ರಾರಂಭಿಸಿದ್ರೆ ತುಂಬಾ ಉತ್ತಮ. ಹಾಗೆ ಏನು ಆ ಒಂದು ವಿಷಯ ಯಾವ ರೀತಿ ಇದೆ ಅನ್ನೋದನ್ನ ಇಂಟ್ರೊಡ್ಯೂಸ್, ಪರಿಚಯಗೊಳಿಸ್ತಾ ಹೋಗ್ಬೇಕಾಗತ್ತೆ. ಆ ಒಂದು ಟಾಪಿಕ್ಗೆ ನಾವೇನಂತ ಕರಿತೀವಿ, ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಸೊ ಹಾಗೆ ನೆಕ್ಸ್ಟ್ ನಾವು ಹೇಳೋದಾದ್ರೆ ಸಬ್ಜೆಕ್ಟ್. ಹಾಗೆ ನಾನು ಹೇಳಿದ್ದೆ, ಸಬ್ಜೆಕ್ಟ್ ಅಂತ ಹೇಳಿದ್ರೆ ಡಿಸ್ಕಷನ್ ಆಫ್ ದ ಟಾಪಿಕ್. ಅಂದ್ರೆ ನಿಮಗೆ ಕೊಟ್ಟಿರುವ ವಿಷಯವನ್ನ ಅದ ಕುರಿತಾಗಿ ಹಲವಾರು ರೀತಿಗಳಲ್ಲಿ ನಾವು ಚರ್ಚೆಯನ್ನ ಮಾಡಬೇಕು. ಯಾವ ರೀತಿ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು, ಇದು ಮಹತ್ವವಾದದ್ದು. ನೀವು ಹೇಳಬೇಕಾದ ಬಹುತೇಕ ವಿಷಯಗಳನ್ನ ಪ್ರಸ್ತಾಪಿಸಬೇಕು. ಯಾವುದೆಂದರೆ ಅರ್ಥ, ವಿವರಣೆ, ಸವಾಲುಗಳು, ಸಾಧಕ ಬಾಧಕಗಳು, ಅಂಕಿ ಅಂಶಗಳು, ಸಲಹೆಗಳು, ಸರ್ಕಾರದ ಯೋಜನೆಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು. It means it is an important part. There we have to present almost every matters of the topic like meaning, explanation, challenges, advantages and disadvantages, data suggestions, government plans, international treaties, etc. ಅಂತ. ಅಂದ್ರೆ ಈಗ ನಿಮಗೆ ಕೊಟ್ಟಿರುವ ವಿಷಯ ಏನಿರುತ್ತೆ ಅದರಲ್ಲಿ ಯಾವ್ದು ಬರಬೇಕು, ಇಲ್ಲಿ ನೋಡ್ಬೋದು ಹಲವಾರು ವಿಷಯಗಳನ್ನ ನಾವು ಪ್ರಸ್ತಾಪಿಸಬೇಕು ಏನೋ ಆ ವಿಷಯದ ಬಗ್ಗೆ. ಯಾಕಂದ್ರೆ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅಲ್ಲಿ ಏನಿರಲ್ಲ, ಇಂಟ್ರೊಡಕ್ಷನ್ ಜಸ್ಟ್ ನಾವು ಪರಿಚಯಗೊಳಿಸೋದ್ ಬಿಟ್ರೆ ಅಲ್ಲಿ ಏನು ಹೇಳಲಿಕ್ಕಾಗಲ್ಲ. ಹಾಗೆ ಕನ್ಕ್ಲೂಷನ್ ಅಲ್ಲೂ ಅಷ್ಟೇ. ಬಟ್ ಈ ಸಬ್ಜೆಕ್ಟ್ ಅಂತ ಏನಿರತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ಆ ಒಂದು ವಿಷಯದ ಬಗ್ಗೆ ನೀವೇನು ತಿಳ್ಕೊಂಡಿರ್ತೀರ ಮಾಹಿತಿ, ಪ್ರತಿಯೊಂದನ್ನು ಪ್ರಸ್ತಾಪಿಸಬೇಕಾಗಿದ್ದು ಈ ಒಂದು ವಿಷಯ ಅಥವಾ ಸಬ್ಜೆಕ್ಟ್ ಎನ್ನುವ ಪಾರ್ಟ್ ನಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ ಅದರ ಅರ್ಥ ಬರೆಯೋದಿರ್ಬೋದು, ಅಟ್ ಮೀನ್ಸ್ ಮೀನಿಂಗ್ಸ್ ಇರ್ಬೋದು, ವಿವರಣೆ ಇರ್ಬೋದು, ಎಕ್ಸ್ಪ್ಲನೇಷನ್ ಇರ್ಬೋದು, ಹಾಗೆ ಸವಾಲುಗಳಿರ್ಬೋದು, ಚಾಲೆಂಜಸ್ ಗಳೇನಿದೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗೆ, ಹಾಗೆ ಆ ಒಂದು ವಿಷಯದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿರ್ಬೋದು, ಅಥವಾ ಡಾಟಾ ಇನ್ಫಾರ್ಮೇಶನ್ಸ್ ಗಳಿರ್ಬೋದು, ಹಾಗೆ ಸಜೆಷನ್ಸ್ ಗಳಿರ್ಬೋದು, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಸರ್ಕಾರದ ಯೋಜನೆಗಳಿರ್ಬೋದು, ಅಂತಾರಾಷ್ಟ್ರೀಯ ಒಪ್ಪಂದಗಳಿರ್ಬೋದು, ಅಥವಾ ಕೆಲವೊಂದು ಕಾಯ್ದೆಗಳಿರ್ಬೋದು, ಇನ್ನು ಹಲವಾರು ರೀತಿಯಲ್ಲಿ ಇರುತ್ತೆ. ಸೊ ಅವೆಲ್ಲಾ ಅಂಶಗಳನ್ನ ಆ ವಿಷಯಕ್ಕೆ, ಈಗ ಎಲ್ಲಾ ಎಸ್ಸೇಲು ಒಂದೇ ರೀತಿ ಇರಲ್ಲ, ಕೆಲವುದಕ್ಕೆ ಸಾಧಕ ಬಾಧಕಗಳು ಬರೋದಿಲ್ಲ, ಕೆಲವುದಕ್ಕೆ ಸವಾಲುಗಳಿರಲ್ಲ. ಆದ್ರೆ ಓವರಲ್ ಆಗಿ ನಾವು ಯಾವುದೇ ಒಂದು ಎಸ್ಸೆ ಬರೋಕೆ ಇಲ್ಲಿರುವಂತ ಕೆಲವೊಂದು ಅಂಶಗಳನ್ನ ನಾವು ಬರೀಲೇಬೇಕಾಗುತ್ತೆ ಆ ಟಾಪಿಕ್ಗೆ. ಆಗ್ಲೇ ನಾನು ಹೇಳಿದ್ದೆ, ದ ಎಸ್ಸೆ ಫಾರ್ಮೆಟ್ ಈಸ್ ಡಿಫರ್ಸ್ ಅಂತ ಹೇಳಿದೆ. ಅಂದ್ರೆ ಒಂದು ಎಸ್ಸೆಯಿಂದ ಒಂದು ಎಸ್ಸೆಗೆ ಕೆಲವೊಂದು ಅಂಶಗಳ ಬದಲಾವಣೆ ಇರುತ್ತೆ. ಅದನ್ನ ತಿಳ್ಕೊಂಡು ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ನಾವು ಈ ಒಂದು ಸಬ್ಜೆಕ್ಟ್ ಅಂತ ನಾನು ಏನ್ ಕರಿತಾ ಇದ್ದೀನಿ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ವಿವರಣೆಯನ್ನ ನೀಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಅಥವಾ ಡಿಸ್ಕಸ್ ಮಾಡ್ಬೇಕಾಗತ್ತೆ.
ಫೈನ್. ನೆಕ್ಸ್ಟ್ ಕೊನೆಯ ಹಂತ ಅಂತ ಹೇಳಿದ್ರೆ ಕನ್ಕ್ಲೂಷನ್, ಇಟ್ಸ್ ಉಪಸಂಹಾರ ಅಂತ ಹೇಳ್ತೀನಿ. ಇದು ನಿಮ್ಮ ಇಡೀ ಎಸ್ಸೆ ಇಲ್ಲಿ ಕೊನೆಯದಾಗಿ ಬರೆಯೋದು. ಹಾಗೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತಾನೆ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದ್ ತಿಳ್ಕೊಳ್ಳಿ, ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಪಾರ್ಟ್ ಏನಿದೆ ನಮ್ಮದೇ ಆದ ಒಂದು ರೀತಿಯಲ್ಲಿ ಬರೆಯೋದು. ಈಗ ನೀವು ಸಬ್ಜೆಕ್ಟ್ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಂಕಿ ಅಂಶಗಳು ಸಾಧಕ ಬಾಧಕಗಳು ಸಾಮಾನ್ಯವಾಗಿ ಬರೀತಾರೆ. ಇಲ್ಲಿ ನಮ್ಮ ಒಂದು ಕಲೆ ಅಂದ್ರೆ ಈ ಎಸ್ಸೆ ರೇಟಿಂಗ್ ನ ಇಂಟೆಲೆಕ್ಚುಯಲ್ ಲೆವೆಲ್ ಅಂತ ನಾನು ಏನ್ ಹೇಳಿದೆ ಅದನ್ನ ಫೈಂಡ್ ಔಟ್ ಮಾಡೋದು ಈ ಕನ್ಕ್ಲೂಷನ್ ಪಾರ್ಟ್. ಸೊ ಹಾಗಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿಯ ವಾಕ್ಯಗಳು ಮುಖ್ಯ ಭಾಗದಲ್ಲಿಗಿನ ಹೆಚ್ಚು ಅರ್ಥಪೂರ್ಣವಾಗಿರಬೇಕು, ನೀವು ವಿಮರ್ಶಾತ್ಮಕವಾಗಿ ಬರೆಯಬೇಕು ಅಂತ. ಅಂದ್ರೆ their sentence should be more meaningful in the main body, you should write as a review. ಅಂದ್ರೆ ಒಂದು ವಿಮರ್ಶೆಯನ್ನ ಬರಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದಲ್ಲ. ಒಪಿನಿಯನ್ ಅಂತ ನಾನು ಹೇಳಿದೆ, ಬಟ್ ಅಲ್ಲಿ ವಿಮರ್ಶಾತ್ಮಕವಾಗಿ ನಾವು ಬರೆಯುವಂತದಕ್ಕೆ ನಾವೇನಂತ ಕರಿತೀವಿ, ಇಟ್ ಈಸ್ ಅ ಕನ್ಕ್ಲೂಷನ್ ಪಾರ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಮ್ಗೆ 3 ಸ್ಟೇಜಸ್ ಇದೆ ಎಸ್ಸೆ ರೇಟಿಂಗ್ ಅಲ್ಲಿ. ಏನು? ಇಂಟ್ರೊಡಕ್ಷನ್, ಸಬ್ಜೆಕ್ಟ್ ಅಂಡ್ ಕನ್ಕ್ಲೂಷನ್ ಅಂತ ಹೇಳಿ. ಸೊ ಸಬ್ಜೆಕ್ಟ್ ಮತ್ತೆ ಕನ್ಕ್ಲೂಷನ್ ಪಾರ್ಟ್ ಏನಿದೆ ಅದು ನಮ್ಮದೇ ಆದ ರೀತಿಯಲ್ಲಿ ಬರೆಯುವಂತದ್ದು. ಅದರೊಳಗೂ ಏನು ಈ ಕನ್ಕ್ಲೂಷನ್ ಪಾರ್ಟ್ ಅಂತ ಏನ್ ಕರಿತೀವಿ, ಇಟ್ಸ್ ಲೈಕ್ ಎ ರಿವ್ಯೂ ಅಥವಾ ವಿಮರ್ಶಾತ್ಮಕ ಅಂತ ನಾವು ಹೇಳ್ತೀವಿ. ಏನು ನೀವು ಸಬ್ಜೆಕ್ಟ್ ಅಲ್ಲಿ ಆ ವಿಷಯದ ಬಗ್ಗೆ ಡಿಸ್ಕಷನ್ ನಾವು ಮಾಡಿರ್ತೀವಿ, ಅದ್ರ ಎಲ್ಲಾ ಒಂದು ಡಿಸ್ಕಷನ್ಗೆ ಒಂದು ವಿಮರ್ಶೆಯನ್ನ ಬರೆಯೋದಕ್ಕೆ ನಾವೇನಂತ ಕರಿತೀವಿ, ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಓಕೆ ಫೈನ್. ನೆಕ್ಸ್ಟ್ ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಎಸ್ಸೆನ ಬಳಸ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗತ್ತೆ, ಬರಿಬೇಕು ಬರಿಬಾರ್ದು ಅಂತ. ಸಾಮಾನ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬ ನಾವು ಆಫೀಸರ್ ಆಗಿ ಬರೆಯುವಂಥದ್ದು, ಅಲ್ಲಿ ಯಾವುದೋ ಒಂದು ನನ್ನದೇ ಆದಂತ ಒಪಿನಿಯನ್ ನನ್ನಾಗ್ಲೇ ಹೇಳ್ದಾಗೆ ಬರೆಯುವಂಥದ್ದಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಸೆನ ಒಂದು ಆಗ್ಲೇ ಹೇಳಿದಾಗೆ ಇಂಟೆಲೆಕ್ಚುಯಲ್ ಲೆವೆಲ್ ಅಥವಾ ನಮ್ಮ ಒಂದು ಮೆಚುರಿಟಿ ಲೆವೆಲ್ ನ ಚೆಕ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಒಬ್ಬ ಆಫೀಸರ್ ಆಗಿ ಯಾವ ರೀತಿ ಇರ್ಬೇಕು ನಮ್ಮ ಮಾತುಗಳು ಅನ್ನೋದನ್ನ ಈ ನಮ್ಮ ಒಂದು ರೈಟಿಂಗ್ ನಲ್ಲೂ ಸಹ ಆ ಒಂದು ಇರ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಹೇಗೆ ನೀವು ವರ್ಕ್ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಾವ್ ಏನ್ ಮಾಡ್ತೀವಿ, ಆ ಪ್ರಾಕ್ಟಿಕಲ್ ಅನ್ನ ನಾವು ಇಲ್ಲಿ ಥಿಯರಿ ಮುಖಾಂತರ ತೋರಿಸುವಂತದ್ದು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಡೂ ಮತ್ತೆ ಡು ನಾಟ್ಸ್ ಅಂತ ಹೇಳಿದ್ರೆ, ನೀವು ಎಸ್ಸೆ ಬರಿಬೇಕಾದ್ರೆ ಖಂಡಿತವಾಗಿ ಚಾರ್ಟ್ ಮತ್ತೆ ನಕ್ಷೆಗಳನ್ನ ಯೂಸ್ ಮಾಡ್ಬೋದು, ಅಥವಾ ಯೂಸ್ ಆಫ್ ಮ್ಯಾಪ್ಸ್ ಅಥವಾ ಚಾರ್ಟ್ ಗಳನ್ನ ನಿಮ್ಮ ಎಸ್ಸೆ ಬರೆಯೋದ್ರೊಳಗೆ ಉಪಯೋಗಿಸ್ಕೊಳ್ಬಹುದು. ಜೊತೆಗೆ ನೀವು ಒಂದು ತಿಳ್ಕೊಳ್ಳಿ, ನಿಮ್ಮ ಎಸ್ಸೆ ಬರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನು ಎಂಬ ಪದವನ್ನ ಎಲ್ಲೂ ಸಹ ಬಳಸುವ ಹಾಗಿಲ್ಲ. ಏನಿದ್ರು ನಾವು ಎಂಬ ಒಂದು ಪದವನ್ನೇ ಬಳಸಬೇಕು. ಇಟ್ ಮೀನ್ಸ್ ಇಂಗ್ಲಿಷ್ ಅಲ್ಲಿ ಆದ್ರೆ ಡೋಂಟ್ ಯೂಸ್ ಐ, ಯು ಕ್ಯಾನ್ ಯೂಸ್ ದಿ ವರ್ಡ್ ವಿ ಅಂತ. ಯಾಕೆಂದ್ರೆ ಆಗ್ಲೇ ಹೇಳ್ದಾಗೆ ನಾವು ಒಬ್ರು ಆಫೀಸರ್ ಆಗಿ ಬರೆಯುವಂತದ್ದು ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಅದನ್ನ ಥಿಯರಿಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಇಟ್ ಇಸ್ ಇಂಟೆಲೆಕ್ಚುಯಲ್ ಲೆವೆಲ್ ಅಂತ ಹೇಳ್ತಾ ಇದೀನಲ್ಲ. ಸೊ ಹಾಗಾಗಿ ಆ ಒಂದು ಉದ್ದೇಶದನ್ನ ಇವನ್ನೆಲ್ಲವನ್ನು ನೀವೇನ್ ಮಾಡ್ಬೇಕಾಗತ್ತೆ, ಗಮನಿಸ್ಬೇಕಾಗತ್ತೆ. ಸೊ ಹಾಗಾಗಿ ಎಸ್ಸೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. PSI ನಾವು ನೋಡೋದಾದ್ರೆ 20 ಮಾರ್ಕ್ಸ್ ಇರುತ್ತೆ. ಹಾಗೆ 20 ಮಾರ್ಕ್ಸ್ ಇರೋದ್ರಿಂದ ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೀವು ಹಾಗಾಗಿ ಇಲ್ಲಿ 20ಕ್ಕೆ ನಾವು ಸುಮಾರು 16 ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ, ಖಂಡಿತವಾಗಿಯೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಒಂದು ಕ್ವಾಲಿಟಿ ಹೇಳಿದ್ನಲ್ಲ ಗುಣಮಟ್ಟದ ಒಂದು ರೀತಿಯಾದ ಎಸ್ಸೆನ ಬರೆದಾಗ ಮಾತ್ರ ಇಲ್ಲಿ ನಮ್ಗೆ 16 ಮೇಲೆ ನಾವು ಮಾರ್ಕ್ಸ್ ನ ತಗಿಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ನೀವು KS ಅಲ್ಲೂ ನಾವು ನೋಡ್ಬೋದು, ನಿಮ್ಗೆ 250 ಮಾರ್ಕ್ಸ್ ಗಳಿಗಿರುತ್ತೆ, 125 ಮಾರ್ಕ್ಸ್ ತರ. ಸೊ ಅಲ್ಲೂ ಅಷ್ಟೇ ಎಸ್ಸೆ ಇಸ್ ಎ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಈಗ ಆಲ್ರೆಡಿ ಆಪ್ಷನ್ ಇಲ್ಲದೆ ಇರೋದ್ರಿಂದ GS ಪೇಪರ್ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ. ಆದ್ರೆ ಎಸ್ಸೆ ರೇಟಿಂಗ್ ಏನಿರುತ್ತೆ ಅಂದ್ರೆ ನಮ್ಮದೇ ಆದ ರೀತಿಯಲ್ಲಿ ಆ ವಿಷಯವನ್ನ ಏನ್ ಅರ್ಥ ಮಾಡ್ಕೊಂಡಿರ್ತೀಯ ಅನ್ನೋದನ್ನ ಹೇಗೆ ಬರಿತಿ ಅನ್ನೋದಿರುತ್ತೆ. ಸೊ ಇಲ್ಲೂ ಅಷ್ಟೇ ಇಸ್ ಅ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಒಂದು ಗುಣಮಟ್ಟದ ಎಸ್ಸೆನ ಬರೆಯೋದನ್ನ ಹೇಗೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸರ್, ಟೆಸ್ಟ್ ಸೀರೀಸ್ ನಿಮ್ಗೆ ಹೇಗೆ ಅನಿಸ್ತು? ಇಲ್ಲಿ ಕೊಡುವಂತ NCG ಟೆಸ್ಟ್ ಸೀರೀಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಸರ್. ಈ ಟೆಸ್ಟ್ ಸೀರೀಸ್ನ ಫೇಸ್ ಮಾಡೋದ್ರಿಂದ ನೀವು ಮುಂದೆ ಯಾವುದೇ ಎಕ್ಸಾಮ್ ಆದರೂ ನೀವು ಫೇಸ್ ಮಾಡ್ಬೋದನ್ನ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಈ ಟೆಸ್ಟ್ ಸೀರೀಸಿಂದ ನೋಡಿಬಿಟ್ಟು. ಆಲ್ಮೋಸ್ಟ್ ಅವ್ರು ಕೇಳಿರೋ ಕ್ವಶನ್ಸ್ UPS ಎಲ್ಲ ರಿಪೀಟೆಡ್ ಆಗಿದೆ. ಟೆಸ್ಟ್ ಸೀರೀಸ್ ತಗೊಂಡಿಲ್ಲ ಅಂತಂದ್ರೆ ಅವರೇ ಬಂದು ಗೈಡ್ ಮಾಡಿ ಈ ತರ ತಗೊಳ್ಳಿ, ಡೇಟ್ ಕೊಡ್ತೀವಿ ಅಂತ ಹೇಳಿ ಅವರೇ ಬಂದು ಬರೆಸ್ತಾರೆ. ಅಂದ್ರೆ PC ಲೆವೆಲ್ ಅಂದ್ರೆ PC ಲೆವೆಲ್ ಇರುತ್ತೆ, ಗ್ರೂಪ್ ಸಿ ಅಂದ್ರೆ ಗ್ರೂಪ್ ಸಿ ಲೆವೆಲ್ ಇರುತ್ತೆ. ಅದನ್ನು ಬಿಟ್ಟು ಹೋಗಲ್ಲ. ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ವೇಟೇಜ್ ಕೊಡ್ಬೇಕು ಅದೇ ವೇಟೇಜ್ ಕೊಟ್ಟಿರ್ತಾರೆ. ಒಂದು ಸಬ್ಜೆಕ್ಟ್ ಆದ್ಮೇಲೆ ಒಂದು ಟೆಸ್ಟ್ ಸೀರೀಸ್ ಅವರು ಒಂದು ಟೈಮ್ ಟೇಬಲ್ ಹಾಕೊಡ್ತಾರೆ, ನಾವು ಅದ್ರ ಪ್ರಕಾರ ತಗೊಂಡ್ರೆ ಪಕ್ಕಾ ಕ್ರ್ಯಾಕ್ ಮಾಡ್ತೀವಿ. ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿಗೂ ಅಲ್ಲಿಗೂ ಏನ್ ವ್ಯತ್ಯಾಸ ಅಂದ್ರೆ ಫಸ್ಟ್ ಹೇಳ್ಬೇಕು ಅಂದ್ರೆ
ಟೆಸ್ಟ್ ಸೀರೀಸ್ ಬೆಸ್ಟ್ ಕ್ವಾಲಿಟಿ. ಟೆಸ್ಟ್ ಸೀರೀಸ್ ಅಂದ್ರೆ ತುಂಬಾ ಇಂಥ ಟೆಸ್ಟ್ ಸೀರೀಸ್ ನಾನು ನೋಡೇ ಇಲ್ಲ. ನಮ್ಮ ಬಿಜಾಪುರಲ್ಲೂ ನೋಡಿಲ್ಲ, ಇಲ್ಲಿ ಧಾರವಾಡಲ್ಲೂ ನೋಡಿಲ್ಲ. ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಟೆಸ್ಟ್ ಸೀರೀಸ್ ಕೂಡ ಟೆಸ್ಟ್ ಸೀರೀಸ್ NCG ಅಂದರೆ NCG ಟೆಸ್ಟ್ ಸೀರೀಸ್ ಭಾಳ ಟಫ್ ಇದೆ, ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿಲೆಬಸ್ ಆಲ್ಮೋಸ್ಟ್ ಅಲ್ಲೂ ಸಿಲೆಬಸ್ ಒಳಗೆ ಇಳಿದಿತ್ತೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ಗೆ ಏನು ಬೇಕೋ ಅದೇ ಥರ ಕೇಳ್ತಾರೆ, ಅದಕ್ಕೆ ಒಂದು ಸ್ಟೆಪ್ ಇದಾಗಿ ಇದು ಮಾಡ್ತಿದ್ದಾರೆ. ಟೆಸ್ಟ್ ತೊಗೊಂಡ್ಮೇಲೆ ಗೊತ್ತಾಗ್ತಿತ್ತು, ಇದು ಇದೆಯಾ ವಿಷಯ, ಇದನ್ನು ಓದಬೇಕು, ಇದನ್ನು ಕಲಿಬೇಕು, ಔಟ್ ಆಫ್ ಸಿಲೆಬಸ್ ಹಿಂಗಿದೆ ಎಲ್ಲ ಟೆಸ್ಟ್ ಸೀರೀಸಿಂದನೇ ನನಗೆ ತುಂಬ ವಿಷಯಗಳು ಗೊತ್ತಾಗಿದ್ದಿಲ್ಲ, ನನಗೆ ಗೊತ್ತಾಗ್ತದೆ.